ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಹಲಸಿನ ಹಣ್ಣಿನಿಂದ ದೋಸೆ ತೋರಿಸ್ತಾ ಇದ್ದೀನಿ. ಜಾಕ್ ಫ್ರೂಟ್ ದೋಸೆ ತುಂಬ ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತಪ್ಪ. ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನು 10ರಿಂದ 12 ಹಲಸಿನ ಹಣ್ಣು ತೊಳೆ ತಗೊಂಡಿದ್ದೀನಿ, ಹಣ್ಣಾಗಿರೋದು. 2-3 ಸ್ಪೂನು ಆರ್ಗ್ಯಾನಿಕ್ ಬೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಾರ್ಮಲ್ ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಅದನ್ನು ಇಟ್ಕೊಂಡಿದ್ದೀನಿ. ಫ್ರೆಶ್ ಕೋಕೋನಟ್, ಫ್ರೆಶ್ ತೆಂಗಿನ ತುರಿ ತೊಗೊಂಡಿದ್ದೀನಿ. 1-2 ಏಲಕ್ಕಿ ಮತ್ತು 1 ಗ್ಲಾಸ್ ರೈಸ್ನ ನೈಟೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ, ಬೆಳಿಗ್ಗೆ ರುಬ್ಬೋದಕ್ಕೆ. ಇನ್ನು ಬೇರೆ ಏನು ಬೇಕಾಗಿಲ್ಲ, ಇದಕ್ಕೆ ಇಷ್ಟೇ ಸಾಕು ಈ ದೋಸೆ ಮಾಡೋದಕ್ಕೆ. ಉದ್ದಿನಬೇಳೆನೋ ಮೆಂತ್ಯನೋ ಏನು ಬೇಡ, ನೈಟು ನೆನೆ ಹಾಕ್ಬೇಕಷ್ಟೇ ನೀವು ರೈಸ್ನ. ಇವಾಗ ಜಾರ್ಗೆ ನಾನು ಹಲಸಿನ ಹಣ್ಣನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೀಜ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ, ಸೀಡ್ಸ್ ಎಲ್ಲ. ನೋಡಿ, ಇವಾಗ ಜಾರಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಅಕ್ಕಿ ರುಬ್ಕೋಬೇಕಲ್ವ, ಅದರಿಂದ ನೋಡಿ ಎಲ್ಲನೂ ನೈಸಾಗಿ ರುಬ್ಕೋಬೇಕು. ನಿಮಗೆ ಇದರಲ್ಲಿ ಸ್ವಲ್ಪ ಸಿಹಿ ಇರುತ್ತಲ್ವ, ಸಿಹಿ ಕಮ್ಮಿ ಯೂಸ್ ಮಾಡ್ಕೋಬೋದು. ಇವಾಗ ಅಕ್ಕಿನ ನೀರೆಲ್ಲ ಬಸಿದ್ಬಿಟ್ಟು ಜಾರಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಜಾರ್ಗೆ ಸೇರಿಸಿದ್ದಾಯಿತು. 2 ಏಲಕ್ಕಿ ಕೂಡ ಇಟ್ಕೊಂಡಿದ್ದೀನಿ. ಏಲಕ್ಕಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಫಸ್ಟು ರೈಸ್ ರುಬ್ಬಿಡೋಣ, ಆಮೇಲೆ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ. ಏಲಕ್ಕಿನ ಓಪನ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿರುತ್ತೆ. ನೀವು ಏಲಕ್ಕಿ ಸೇರಿಸಿದಾಗ ಘಮ ಚೆನ್ನಾಗಿರುತ್ತೆ. ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದ ನಂತರ ತೆಂಗಿನ ತುರಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ತಿಂದ್ಬಿಡ್ಬೋದು, ತುಪ್ಪ ಹಾಕೊಂಡು. ಸಖತ್ತಾಗಿರುತ್ತೆ, ನಿಮಗೆ ಒಬ್ಬಟ್ಟು ಥರ ಬರುತ್ತೆ. ನಾವು 1-2-3 ಸ್ಪೂನು ಜಾಗರಿ ಸೇರಿಸ್ಕೊತಾ ಇದ್ದೀನಿ. ಆರ್ಗ್ಯಾನಿಕ್ದು ನಾರ್ಮಲ್ಲು ಸೇರಿಸ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ಇದಕ್ಕೆ ಎಲ್ಲನೂ ಸೇರಿಸ್ಬಿಟ್ಟು ಜಾರ್ ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕು ನಿಮಗೆ. ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಜಾರೆಲ್ಲ ನೀಟ್ ಮಾಡಿಕೊಂಡೆ, ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದನ್ನ ನಾವೇನು ಹುಳಿ ಬರ್ಸಲ್ಲ ಅಲ್ವಾ, ಅದರಿಂದ 1/4 ಗಂಟೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗೋದಕ್ಕೆ ಪಕ್ಕದಲ್ಲಿ ಇಟ್ಬಿಡೋಣ. ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಪಕ್ಕದಲ್ಲಿ ಇಟ್ಬಿಟ್ಟು 1/4 ಗಂಟೆ ನಂತರ ನಾವು ದೋಸೆ ಮಾಡ್ಕೊಳ್ಳೋಣ. ನೋಡಿ, 1/4 ಗಂಟೆ ಆಗಿದೆ. ಇವಾಗ 1/4 ಗಂಟೆ ಅಂದರೆ 15 ಮಿನಿಟ್ಸ್ ಅಷ್ಟೇನೆ. ನೋಡಿ, 15 ನಿಮಿಷ ಪಕ್ಕದಲ್ಲಿ ಇಟ್ಬಿಟ್ಟು ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ. ತವಾ ಬಿಸಿ ಆಗಿದೆ. ಫಸ್ಟು ನೀವು ಆಯಿಲ್ ಗೀನೋ ಏನೋ ಹಾಕ್ಬೇಡಿ, ಅವಾಗ ದೋಸೆ ನಿಮಗೆ ನೀಟಾಗಿ ಬರುತ್ತೆ. ಆಮೇಲೆ ಹಾಕ್ಕೊಳ್ಳಿ. ತವಾದಲ್ಲಿ ಎಣ್ಣೆನೋ ಗೀನೋ ಇದ್ರೆ ನೀಟಾಗಿ ಬರಲ್ಲ. ಈ ಥರ ಮುಚ್ಚಿಬಿಟ್ಟು ಒಂದು 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಬಿಟ್ಟರೆ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಬೆಲ್ಲ ಹಾಕಿರ್ತೀವಲ್ವ, ಇಲ್ಲ ಅಂದರೆ ಸಿಹಿದೋಗ್ಬಿಡುತ್ತೆ. ನೋಡಿ, ಇಷ್ಟು ಸಖತ್ತಾಗಿ ರೆಡ್ಡಾಗಿ ಬಂದಿದೆ ನೋಡಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ನೀವು ಒಂದ್ಸರಿ ಮಾಡಿ ನೋಡಿ, ಮಕ್ಕಳನ್ನ ಖುಷಿ ಪಡಿಸಿ. ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ, ಒಬ್ಬಟ್ಟು ಮಾಡೋ ಥರ ಇದೆ. ಒಬ್ಬಟ್ಟು ಮಾಡಿದಾಗ ಮನೆಯಲ್ಲಿ ಗಮ್ಮಂತ ಸ್ಮೆಲ್ ಇರುತ್ತಲ್ವ, ಆ ಥರ ಘಮ ಘಮ ಅಂತ ಇದೆ. ತುಪ್ಪದ ಜೊತೆ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಖಾರ ಚಟ್ನಿ ಚೆನ್ನಾಗಿರಲ್ಲ, ಸಿಹಿ ಅಲ್ವಾ. ತುಪ್ಪ ಇಟ್ಕೊಂಡು ತಿಂದರೆ ಒಬ್ಬಟ್ಟಿಗೆ ನಾವು ಯಾವ ಥರ ತಿಂತೀವೋ ಆ ಥರ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಈ ಸೀಸನಲ್ಲಿ ಮಾಡಿ ನೋಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ. ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ದೋಸೆ. ನಿಮ್ಮ ಮನೆಯಲ್ಲೂ ಮಾಡಿ ನನಗೆ ಶೇರ್ ಮಾಡಿ, ಆಯಿತಾ. ಥ್ಯಾಂಕ್ ಯು.